ದೇವ್ರು ನಿನ್ ಹೊಟ್ಟೆಲು ಒಂದು ಮಗು ಅಂತ ಹಾಕಿದ್ರೆ ನಿನಗೆ ಆರತಿ ಮಾಡ್ಬೋದಿತ್ತು. ಇಲ್ಲಿದೆಯಾ ಸೀಮಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತಲ್ಲ. ವೆಂಕಟಂಬ, ವೆಂಕು, ಯಾಕೆ ಕಣ್ಣೀರು? ನನ್ನನ್ನು ಕ್ಷಮಿಸ್ಬಿಡಿ, ನಾನು ದೊಡ್ಡ ಪಾಪಿ. ಮದುವೆ ಆಗಿ ವರ್ಷಗಳೇ ಕಳೆದ್ರು ನನ್ನ ಕೈಲಿ ಒಂದು ಕುಡಿ ಕೊಡಕ್ಕಾಗ್ಲಿಲ್ಲ. ನೋಡು, ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಾನೆ, ಕಾಯೋಣ. ಇಷ್ಟಕ್ಕೂ ನಮಗೇನಂತ ಮಹಾ ವಯಸ್ಸಾಗಿರೋದು. ವಯಸ್ಸಾಗಿರೋ ಅಮ್ಮನ ಹೊಟ್ಟೆಲಿ ಮಗು ಕೊಟ್ಟ ಶ್ರೀನಿವಾಸ ನನ್ನ ಹೊಟ್ಟೆಲೂ ಮಗು ಕೊಡ್ಬೋದಿತ್ತಲ್ಲ ಅಂತ ಸಂಕಟ ಆಗ್ತಾ ಇದೆ. ವೆಂಕು, ಸಂತೋಷ ಪಡೋ ಸಮಯದಲ್ಲಿ ಸಂಕಟ ಪಡಬೇಕಾ? ಈ ವಿಷಯ ಅತ್ತೆ ಮಾವನಿಗೆ ಗೊತ್ತಾದ್ರೆ ಅವರೆಷ್ಟು ನೊಂದ್ಕೊಳ್ಳೋದಿಲ್ಲ. ಚೇಚೆ, ಅಮ್ಮಂಗೆ ಮಗು ಆಗ್ತಿರೋ ಬಗ್ಗೆ ನನಗೆ ಅಸೂಯೆ ಇಲ್ಲ ರೀ. ಯಾವಾಗ ಯಾರಿಗೆ ಏನ್ ಕೊಡಬೇಕು ಅನ್ನೋದು ಎಲ್ಲ ಶ್ರೀಹರಿಯ ಇಚ್ಛೆ. ಕೊಟ್ಟೆ ಕೊಡ್ತಾನೆ, ಕಾಯ್ಬೇಕು ಅಷ್ಟೇ. ಎಲ್ಲಿ ನಗು ನೋಡೋಣ. ಇವಾಗ ನಾನೇ ನಿನಗೆ ತಾಂಬೂಲ ಮಾಡ್ಕೊಡ್ತೀನಿ. ನಿನ್ನನ್ನೇ ನಂಬಿದ್ದೀನಿ. ನಿನ್ನಷ್ಟೇ ಪ್ರಕಾಶಮಾನವಾಗಿ, ನಮ್ಮ ಮನೆಗೆ ಜ್ಯೋತಿಯಾಗಿ, ಇಡೀ ಜಗತ್ತಿಗೆ ಬೆಳಕಾಗುವ ಮನಸ್ಸುಳ್ಳ ಕಂದಮ್ಮ ನಮ್ಮ ವಂಶದಲ್ಲಿ ಜನಿಸ್ಲಿ. ಓ ಶ್ಯಾಮ ಭಟ್ರು, ಸರಿಯಾದ ಸಮಯಕ್ಕೆ ಬಂದ್ರಿ. ಭಟ್ರೆ, ಇಂದು ಗೋಪಿಕಾಂಬಾಗೆ ನವಮಾಸಗಳು ತುಂಬತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರಸವ ಆಗ್ಬಿಡಬಹುದು. ನಿಮ್ಮ ಮನೆಯವರು ಸರ್ಸಮ್ನವ್ರಿಗೂ ಹೇಳಿದ್ದೆ, ಅವರೇನಾದ್ರೂ ಗೋಪಿ ಜೊತೆ ಇದ್ರೆ ತುಂಬಾ ಸಹಾಯ ಆಗತ್ತೆ. ಇದ್ರಲ್ಲಿ ಸಹಾಯದ ಮಾತೇನ್ ಬಂತು ತಿಮ್ಮಣ್ಣ? ಅದು ಒಂದು ಸೇವೆ ತಾನೇ. ನಿಮ್ಮಂತ ಒಳ್ಳೆ ಮನಸ್ಸಿರೋರಿಗೆಲ್ಲ ಸದಾ ಒಳ್ಳೆದೇ ಆಗತ್ತೆ, ಚಿಂತಿಸ್ಬೇಡಿ. ಶ್ರೀಹರಿ, ಬರ್ತೀನಿ. ಚೀರಾಟ, ಆರ್ತನಾದ ಕೇಳಲು ಕಿವಿಗೆ ಎಷ್ಟು ಇಂಪಾಗಿದೆ. ನನ್ನ ಯುಗದೊಳಗೆ ಪ್ರವೇಶ ಮಾಡಿದ್ದು ಅಲ್ಲದೆ ನನಗೇ ಸವಾಲು. ಈಗ ನಿನ್ನನ್ನು ಯಾರು ಕಾಪಾಡುತ್ತಾರೆ? ನನ್ನ ಪ್ರಹಾರಕ್ಕೆ ಗರ್ಭದಲ್ಲಿರುವ ಪಿಂಡ ನುಚ್ಚು ನೂರಾಗಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಸುರತ್ವವಿದೆ. ಅಮ್ಮ, ಆ ನೋವು, ಅಮ್ಮ, ಅಮ್ಮ, ಅದೇ ನಾನು. ಈ ಮಾಯೆಯ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಯಾವ ಮನುಷ್ಯನೆಂದಲೂ ಸಾಧ್ಯವಿಲ್ಲ. ಸಾಧ್ಯವಾಗಿಸಲು ನೀನು ಬಂದರೆ ನಾನು ಬಿಡುತ್ತೇನೆಯೇ? ಸಾಧ್ಯವೇ ಇಲ್ಲ. ಅಮ್ಮ ಹೊಟ್ಟೆ. ವೆಂಕು, ವೆಂಕು ಬಾಯ್ಲಿ. ಏನಾಯ್ತು? ಯಾರು ಕಿರ್ಚಿದ್ದು? ಅಮ್ಮ ಬಿಟ್ಬಿಟ್ಟಿದ್ದಾಳೆ. ಓ, ಹೊರಗೆಲ್ಲ ಕೆಟ್ಟ ದೃಷ್ಟಿ. ಹೊರಗೆ ಹೋಗಬೇಡ್ವೆ ಅಂದ್ರೆ ನನ್ನ ಮಾತೆ ಕೇಳೋದಿಲ್ಲ. ಯಾಕಮ್ಮ ಹೊರಗೆ ಬಂದೆ? ಒಳ ಕರ್ಕೊಂಡು ಬನ್ನಿ. ಹುಷಾರು ಹುಷಾರು. ಸತ್ತೋಗ್ತಿರ್ಬೇಕು. ಏನು ಆಗಲ್ಲಮ್ಮ, ಆಗ್ತಿಲ್ಲ ಸೀತಕ್ಕ, ಹೋಗಲ್ಲ. ನೋವು. ಹರಿ, ಎಂತ ಕೆಲಸ ಆಗೋಯ್ತು? ಮಗು ಅಡ್ಡ ತಿರ್ಗಿರ್ಬೇಕು. ಇಲ್ಲ, ಕರೆಂಟ್ ಸುತ್ಕೊಂಡಿರ್ಬೇಕು. ಅಯ್ಯೋ, ಆಗ್ತಿಲ್ಲ ಸೀತಕ್ಕ, ನಾನು ಸತ್ತೋಗ್ತೀನಿ.
ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅದಕ್ಕೆ ನಿಮ್ಗೇನೋ ಧೈರ್ಯವಾಗಿರಿ. ನಾನು ಹೋಗಿ ಈಗ ತಿಮ್ಮಣ್ಣನ ಕರ್ಕೊಂಡ್ಬಿಡ್ತೀನಿ. ಸರ್ಸು 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 ಬಾಗ್ಲು ತೆಗ್ದಿಟ್ಟು ಎಲ್ಲೋ ಹೋದ್ಲಿ ಇವಳು. ಓ, ಯಾವ ಸಮಯದಲ್ಲಿ ಬೇಕಾದ್ರೂ ಪ್ರಸವ ಆಗ್ಬೋದು. ಸರ್ಸಮ್ಮನವ್ರನ್ನ ಕಳಿಸ್ಕೊಡಿ ಅಂತ ತಿಮ್ಮಣ್ಣ ಹೇಳಿದ್ದ. ಅವ್ರ ಮನೆಗೆ ಏನಾದರೂ ಹೋಗಿರ್ಬೋದಾ? ಹೋಗಿರ್ಬೋದು. ಆದ್ರೂ ಬಾಗ್ಲು ಹಾಕೊಂಡು ಹೋಗಿ ಕೇಳಿ ಇವಳಿಗೆ. ತಿಮ್ಮಣ್ಣ, ನಿನ್ನೆ ಕರ್ಕೊಬರೋಣ ಅಂತ ಹೊರಟಿದ್ದೆ, ಸದ್ಯ ಬಂದಲ್ಲ. ಬಾ. ಏನಾಯ್ತು ಮಧ್ವ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಅದಕ್ಕೆ ಇಲ್ಲಿ ಬಿದ್ದೋಗ್ಬಿಟ್ಟಿದ್ರು ತಿಮ್ಮಣ್ಣ. ತುಂಬಾ ಸಂಕಟ ಪಡ್ತಾ ಇದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ ತಿಮ್ಮಣ್ಣ. ಬಾ. ಹೌದಾ? ನಡಿ ಬೇಗ. ನಂಗೆ ಬದುಕಲ್ಲ ಅನ್ನಿಸ್ತಾ ಇದೆ. ಅವ್ರನ್ನ ಕರ್ಸು. ನಾನು ಅವ್ರನ್ನ ನೋಡ್ಬೇಕು. ನನ್ ಬಿಟ್ಟಲ್ಲಿ ಹೋಗ್ಬೇಡಿ. ನಾನು ಸತ್ತೋಗ್ತೀನಿ ಅನ್ನಿಸ್ತಿದೆ. ಹಾಗೆಲ್ಲ ಮಾತಾಡ್ಬೇಡ ಅಮ್ಮ. ನಿನಗೇನು ಆಗಲ್ಲ. ಮಾಧವ, ಶಾಂಭಟ್ರಿಗೆ ಹೇಳಿದ್ದೆ ಸರ್ಸಮ್ಮನವ್ರನ್ನ ಕಳ್ಸೋಕೆ. ಅವ್ರು ಬೇಗ ಹೋಗೋವ್ರನ್ನ ಕರ್ಕೊಂಬ. ತಿಮ್ಮಣ್ಣ, ಹಾಗೆ ಎರ್ಗಿನೂ ಶುರು ಆಗ್ಬಿಟ್ಟಿದೆ. ಸರ್ಸಮ್ಮ ಇಲ್ಲಿ? ಸರ್ಸಮ್ಮನವರು ನಿಮ್ ಜೊತೆ ಬರ್ದಿಲ್ವಾ? ನಮ್ಮನೇಲಿ ಕಾಣ್ಲಿಲ್ಲ. ಇಲ್ಲಿಗೆ ಬಂದಿರ್ಬೋದು ಅಂದ್ಕೊಂಡು ಬಂದೆ. ಇಲ್ಲೂ ಬಂದಿಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೋದು?